ಟೆಂಪಲ್ ರನ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದಂಥ ದೇವಸ್ಥಾನದಲ್ಲಿ ಆ ದೇವಸ್ಥಾನ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಸತ್ಯನಾರಾಯಣ ಸ್ವಾಮಿಗೆ ದೇವಸ್ಥಾನ ಇದೆಯಾ ಅನ್ನೋವಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ಬೋದು ಅಥವಾ ತುಂಬ ಕಡೆ ನಾವು ನೋಡಿರ್ಬೋದು. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ? ಕೆಂಪೇಗೌಡ ನಗರದಲ್ಲಿರುವಂಥ ಗವಿಪುರಂ ಗುಟ್ಟಳ್ಳಿಯ ಸಮೀರ್ಪುರದಲ್ಲಿರುವಂಥ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ 150 ವರ್ಷಗಳ ಕಾಲದಿಂದ ಇದೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಹಾಗಾದರೆ ಅವತ್ತಿನಿಂದ ಇವತ್ತಿನವರೆಗೂ ಪೂಜೆ ಮಾಡ್ತಿರುವಂಥ ಕುಟುಂಬದವರು ಅಜಯ್ ಅವ್ರನ್ನ ಮಾತಾಡ್ಸೋಣ. ಈ ದೇವಸ್ಥಾನದ ಬಗ್ಗೆ ವಿಶೇಷ ತಿಳ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ಓಂ ನಮೋ ನಾರಾಯಣಾಯ. ಓಕೆ, ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಅನ್ನುವಂಥ ಮೂರ್ತಿ ಯಾವಾಗ ಬಂತು ಅಂತ? 1896ನೇ ಇಸ್ವಿಯಿಂದ ಇಲ್ಲೊಂದು ಗುಹೆ ಇತ್ತು. ಆ ಗುಹೆಯಲ್ಲಿ ದೇವ್ರನ್ನ ಫೋಟೋ ಇಟ್ಟು ಪೂಜೆ ಮಾಡೋರು. ಆ ಸನ್ಯಾಸಿಗಳು ಬಂದು ಸುಮಾರು ಅವರೊಂದು 5-10 ವರ್ಷದ ಪೂಜೆ ಮಾಡಿದ್ರು. ಅದೇ ಸಮಯದಲ್ಲಿ ಒಬ್ಬರು ನಮ್ಮ ದೇವಸ್ಥಾನ ಯಜಮಾನರಾದಂಥ ಮೇಸ್ತ್ರಿ ಮರಿಯಪ್ಪ ಮತ್ತು ನಂಜಮ್ಮ ಅನ್ನೋರು ಫೋಟೋ ಇಟ್ಟು ಪೂಜೆ ಮಾಡೋ ಟೈಮ್ಗೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರಿಗೆ ಅನುಗ್ರಹ ಆಗಿತ್ತು. ಅದಕ್ಕೋಸ್ಕರ ಆ ದೇವಸ್ಥಾನ ಕಟ್ಟಿ ಅವ್ರ ವಂಶಸ್ಥರು ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ತಂದೆಯವರು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ರು, ನಾನು ಚಿಕ್ಕ ವಯಸ್ಸಿನಲ್ಲೂ ಕೂಡ ನೋಡಿದೆ. ಅದ್ರ ಬಗ್ಗೆ ಹೇಳೋದಿದೆ. ನಮ್ಮ ತಂದೆಯವರು ಒಂದು ಸುಮಾರು 40 ವರ್ಷದ ಕಾಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈ ದೇವರು ಶಕ್ತಿ ಬರೋದಕ್ಕೆ ಅವರೇ ಕಾರಣ. ಮತ್ತು ಆ ಶಕ್ತಿ ಬಂದು ಅವ್ರ ಮುಖಾಂತರನೇ ಆ ದೇವರೇ ಕರೆಸ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಮ್ಮ ತಂದೆಯವರೇ ಈ ದೇವಸ್ಥಾನ ಅಭಿವೃದ್ಧಿ ಕಾರಣ ಅವರೇ. ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋಂಥದ್ದು ಸುಲಭದ ಮಾತಲ್ಲ. ಇಷ್ಟು ದೊಡ್ಡ ದೇವಸ್ಥಾನ ಯಾವಾಗ ಕಟ್ಟಿದ್ರು, ಹೇಗೆ ಕಟ್ಟಿದ್ರು, ಅದ್ರ ಬಗ್ಗೆ. ಈ ದೇವಸ್ಥಾನ ಬಂದು 1960ನೇ ಇಸ್ವಿಲಿ ದೇವಸ್ಥಾನ ಈ ಪ್ರಾಂಗಣ ಏನಿದೆಯೋ ಅಷ್ಟನ್ನು ಮಾತ್ರ ಮೇಸ್ತ್ರಿ ಮರಿಯಪ್ಪ ಅವರ ವಂಶಸ್ಥರು ಕಟ್ಟಿಸ್ಕೊಟ್ಟಿರೋವಂಥದ್ದು. ಅದು ತದನಂತರ ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಈ ದೇವಸ್ಥಾನನ ಭಕ್ತಾದಿಗಳ ಮುಖಾಂತರನೇ ಕಟ್ಟಿಸಿರೋ ಅಂಥ ದೇವಸ್ಥಾನ. ಇಲ್ಲ ಅಂದಿದ್ರೆ ಈ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಥರ ದೇವಸ್ಥಾನ ಇದು. ಎಲ್ಲ ಭಕ್ತಾದಿಗಳಿಂದ ನಡೆಯುವಂಥ ದೇವಸ್ಥಾನ ಇದು. ಓಕೆ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಬಗ್ಗೆ ಹೇಳೋದಿದ್ರೆ ನೀವೇನು ಹೇಳ್ತೀರಿ? ಈ ದೇವರು ಇದಾರಲ್ಲ, 3 ಥರ ಅವತಾರ ಇದೆ. ಬೆಳಗ್ಗೆ ಅಭಿಷೇಕ ಮಾಡೋ ಟೈಮಲ್ಲಿ ಸಾಕ್ಷಾತ್ ಸತ್ಯನಾರಾಯಣ ರೂಪದಲ್ಲೇ ಇರ್ತಾನೆ. ನಂತರ ಇದು ಆ ಅಭಿಷೇಕ ಟೈಮಲ್ಲೇ ಗಂಧ ಅಲಂಕಾರ ಮಾಡ್ತೀವಿ. ಆ ಟೈಮಲ್ಲಿ ಮಹಾಲಕ್ಷ್ಮಿ ಥರ ಕಾಣಿಸ್ತಾನೆ. 3ನೇದು ನೋಡಿ, ಇವಾಗ ವೆಂಕಟೇಶ್ವರ ಸ್ವಾಮಿ ಥರ ಕಾಣಿಸ್ತಾ ಇದ್ದಾನೆ. ಇದು ಈ ದೇವರ ರೂಪ. 3 ಥರ ನಾವೇನೇ ಕೇಳೋದೇನು ಮಹಾಲಕ್ಷ್ಮಿ ಥರ ಕಾಣಿಸ್ತಾನೆ. ಮಹಾಲಕ್ಷ್ಮಿ ರೂಪ ಅಂದರೆ ಗೊತ್ತಲ್ವಾ, ಧನಲಕ್ಷ್ಮಿಯಾಗಿ ಕೊಡ್ತಾನೆ. ಅದೇ ಥರ ಈ ದೇವರ ಶಕ್ತಿನೂ ಅದೇ ಥರ ಇದೆ. ಇಲ್ಲಿ ಭಕ್ತಾದಿಗಳು ಬಂದಂಥವ್ರು ಅವ್ರಿಗೆ ಯಾವುದೋ ಒಂದು ಪವಾಡ ಆಗಿರುವಂಥದ್ದನ್ನು ಕೂಡ ಕೇಳಿರ್ತೀವಿ. ಪುರೋಹಿತರ ಸ್ವಾಮಿಗಳೇ ನಮ್ಗೆ ಹಿಂಗೆ ಆಗೋಯ್ತು, ಹೀಗೆ ಮಾಡಿಕೊಟ್ಟಿದ್ರು, ಸ್ವಾಮಿ ಹೀಗೆ ಮಾಡಿದ್ರು ಅಂತ. ಆ ಥರ ಘಟನೆಗಳು ಯಾವ್ದಾರು ಇದೆಯಾ? ಇವತ್ತು ಪೂಜೆ ಕೊಟ್ಟಿದ್ದಾರಲ್ಲ ಚಕ್ರ ಸ್ನಾನಕ್ಕೆ, ಅವರೇ ಸಾಕ್ಷಿ ಇದ್ದಾರೆ. ಅವ್ರನ್ನ ಕೇಳ್ಬೋದು, ನೀವು ಬೇಕಿದ್ರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅವರೇ ಹೇಳ್ತಾರೆ. ಅವ್ರ ಘಟನೆ ನಿಮಗೆ ಕೇಳಿಸ್ಕೊಂಡಾಗ ಹೇಗೆ ಅನ್ನಿಸ್ತು? ರೋಮಾಂಚನವಾಗಿ ಇರುತ್ತೆ ಅದೆಲ್ಲ. ನಿಮ್ಮ ಕುಟುಂಬಕ್ಕೆ ಸತ್ಯನಾರಾಯಣ ಸ್ವಾಮಿ ನೋಡಿದ ತಕ್ಷಣ ಏನು ಅನ್ಸುತ್ತೆ? ಒಂಥರ ಅದು ಹೇಳಕ್ಕಾಗಲ್ಲ. ಪ್ರತಿಯೊಂದು ಕೆಲಸ ನಾವು ಮಾಡೋದೇನೋ ಅವನ ಹೆಸರೇ ಮಾಡೋದು. ಇವತ್ತೊಂದು ದಿವಸ ಊಟ ಮಾಡ್ತಿದ್ದೀವಿ ಅಂದ್ರೆ ಅವ್ರು. ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಈ ಪೂಜೆ ಪುನಸ್ಕಾರಗಳು ತುಂಬ ಮುಖ್ಯ ಅಂತ ಹೇಳ್ತೀವಿ. ಇಲ್ಲಿ ಏನೇನು ವಿಶೇಷ ಪೂಜೆಗಳು ನಡೆಯುತ್ತೆ? ಇಲ್ಲಿ ಪೂಜೆ ನಡೆಯೋದು ವೈಖಾನ ಸಾಗಮ ಅಂತ. ಅಂದರೆ ತಿರುಪತಿಲಿ ಯಾವ ಥರ ನಡೆಯುತ್ತೋ ಇಲ್ಲೂ ಅದೇ ಥರ ಪೂಜೆ ನಡೆಯುತ್ತೆ. ಆಮೇಲೆ ಇಲ್ಲಿ ಪ್ರತಿ ಪೌರ್ಣಮಿ, ಶನಿವಾರ, ಶ್ರಾವಣ ಮಾಸ, ಕಾರ್ತಿಕ ಮಾಸ, ಧನುರ್ಮಾಸ, ವೈಕುಂಠ ಏಕಾದಶಿ, ಇವಾಗ ಬ್ರಹ್ಮರಥೋತ್ಸವ, ಈ ಥರ ಪ್ರತಿ ಪೌರ್ಣಮಿನೂ ಸತ್ಯನಾರಾಯಣ ಸ್ವಾಮಿ ಉದ್ಯಾಪನೆ ಪೂಜೆ ನಡೆಯುತ್ತೆ. ಇದು ಪ್ರತಿದಿನ ದೇವಸ್ಥಾನ ಓಪನ್ ಆಗುತ್ತಾ ಅಥವಾ ಶನಿವಾರ ಈ ಥರ ಮಾತ್ರ? ಪ್ರತಿನಿತ್ಯನೂ ಓಪನ್ ಇರುತ್ತೆ. ಬೆಳಗಿಂತ ಕಾರ್ಯಕ್ರಮಗಳು ಏನೇನು ಇರುತ್ತೆ? ಬೆಳಗ್ಗೆ ಸುಪ್ರಭಾತ ಪ್ರಾರಂಭ ಆಗುತ್ತೆ, ಅಭಿಷೇಕ ಇರುತ್ತೆ ದೇವರಿಗೆ. ಆಮೇಲೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿನಿತ್ಯನೂ. ಓಕೆ, ನೀವು ಇಲ್ಲಿ ಹುಣ್ಣಿಮೆಗೆ ಏನಾರ ವಿಶೇಷವಾಗಿ ಅಂದರೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ನಡೆಯುತ್ತಲ್ಲ, ಈ ಸತ್ಯನಾರಾಯಣ ಸ್ವಾಮಿಗೂ ಕೂಡ ನಡೆಯುತ್ತೆ ಇಲ್ಲಿ? ಪ್ರತಿ ತಿಂಗಳು ನಡೆಯುತ್ತೆ. ಬೆಳಗಿನ ಜಾವ 10:00ಕ್ಕೆ ಪೂಜೆ ಪ್ರಾರಂಭ ಆದರೆ 12:30 1 ಗಂಟೆ ಮಹಾಮಂಗಳಾರತಿ ಆಗುತ್ತೆ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ನೀವೇನು ಹೇಳ್ತೀರಾ? ಭಕ್ತಾದಿಗಳಿಗೆ ದೇವರ ಹೆಸರೇ ಸತ್ಯನಾರಾಯಣ ಅಂತ. ಅಂದರೆ ಸತ್ಯದಿಂದ ನಡೆಯದೆ, ಮಾರ್ಗದಿಂದ ನಡೆಯದೆ ಸತ್ಯನಾರಾಯಣ ಅಂತ ಅರ್ಥ ಅದು. ಅದಕ್ಕೋಸ್ಕರ ಆ ಮಾರ್ಗದಲ್ಲಿ ನಡೆದ್ರೆ ಯಾವುದೇ ಥರ ಇದಿರೋದಿಲ್ಲ.
ಅಹಂಕಾರ ತೋರಿಸ್ಕೊಡೋದಾಗ್ಲಿ ದೇವ್ರ ಮುಂದೆ ಅದೆಲ್ಲ ನಡೆಯೋದಿಲ್ಲ. ಅದಕ್ಕೋಸ್ಕರನೇ ಭಕ್ತಾದಿಗಳು ಅಹಂಕಾರದಿಂದ ಬರೋದು ಬೇಡ, ಭಕ್ತಿಯಿಂದ ಬರಲಿ. ಈ ದೇವಸ್ಥಾನಕ್ಕೆ ಇವಾಗ ಕೆಲವು ಎಲ್ಲ ದೇವಸ್ಥಾನಗಳಿಗೂ ಕೂಡ ಒಂದೊಂದು ನೀಡ್ ಇರುತ್ತೆ, ಈಗ ಇದೊಂದು ಅವಶ್ಯಕತೆ ಇರುತ್ತೆ. ಆ ಥರ ಈ ದೇವಸ್ಥಾನಕ್ಕೆ ಏನು ಅವಶ್ಯಕತೆ ಇದೆ? ಅದೇ ನೀರಿನ ವ್ಯವಸ್ಥೆ, ಮತ್ತೆ ಇದು ಇಲ್ಲಿ ಹಿಂದ್ಗಡೆ ಚೌಟ್ರಿ ಮಾಡಬೇಕು ಅಂತಿದ್ದೀವಿ. ಅದು ಚೌಟ್ರಿಗೆ ಇದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಇದಕ್ಕೆ ಇವಾಗ ಜನ ನಿಮಗೆ ಹೇಗೆ ಹಣದ ರೂಪದಲ್ಲೋ ಅಥವಾ ವಸ್ತು ರೂಪದಲ್ಲೋ? ವಸ್ತು ರೂಪದಲ್ಲಿ ಕೊಟ್ಟರೆ ತುಂಬಾ ಉತ್ತಮ. ಧನ ರೂಪಕ್ಕಿಂತ ವಸ್ತು ರೂಪದಲ್ಲಿ ಕೊಟ್ಟರೆ ಸಹಾಯ ಆಗುತ್ತೆ. ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಮುತ್ತಿನ ಆಂಜನೇಯ ಅಂತ ಇದೆ. ಹಾಗೆ ಈ ಮುತ್ತಿನ ಆಂಜನೇಯನ ಬಗ್ಗೆ ನಾವು ವಿಶೇಷವಾಗಿ ಕೇಳ್ತಾ ಹೋಗೋಣ. ಈ ಮುತ್ತಿನ ಆಂಜನೇಯ ಅಂತ ಹೆಸರು ಬರೋ ಕಾರಣ ಏನು? ಈ ಮುತ್ತಿನ ಆಂಜನೇಯ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದ್ರೆ, ಈ ದೇವರು ಏನ್ ಪ್ರಮಾಣದಲ್ಲಿದ್ದಾನೆ ಅಂತ ನೀವು ಊಹಿಸ್ಕೊಳ್ಳಿ. ಒಂದು ಸಣ್ಣ ಮಗು ತರ, ಅದೇ ತರ ಇರೋಂತ. ಅದಕ್ಕೆ ನಾವು ಮಗುನ ಮುದ್ದಾಡ್ತೀವಿ, ಮುತ್ತು ಕೊಡ್ತೀವಿ, ಎಲ್ಲಾ ತರ ಅನ್ಕೊಂತೀವಲ್ಲ, ಅದಕ್ಕೆ ಮುತ್ತಿನ ಆಂಜನೇಯ ಅಂತ ಹೆಸರು ಬಂದಿರೋದು. ಅದೇ ಮುತ್ತು ಕೊಟ್ಟು ಕೊಟ್ಟು ಆ ದೇವ್ರ ಮಕ್ಕಳನ್ನ ಹೆಂಗ್ ಮುದ್ದಾಡ್ತೀವೋ ಅದೇ ತರ, ಅದಕ್ಕೆ ಮುತ್ತಿನ ಆಂಜನೇಯ ಅಂತ. ಮುದ್ದಾಗೂ ಕೂಡ ಈ ಆಂಜನೇಯ ಸ್ವಾಮಿ ಇರೋದ್ನ ಅಂದ್ರೆ ಏನು ಮುದ್ದಾಗಿ ಏನಕ್ಕಿದಾನೆ ಅಂದ್ರೆ, ಗರ್ಭದಲ್ಲಿ, ತಾಯಿ ಗರ್ಭದಲ್ಲಿ ಏನು ಪ್ರಮಾಣದಲ್ಲಿ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಇರೋದು ಈ ಆಂಜನೇಯ ಅಂದ್ರೆ ವಿಗ್ರಹದ. ಹೌದೌದು, ನೀವು ಅಬ್ಸರ್ವ್ ಮಾಡಿ ನೋಡಿ, ಇದನ್ನೆಲ್ಲ ತೆಗೆದುಬಿಡಿ. ಈ ಪೋಷಣೆ ಏನಿದೆಯೋ ಇದು ಗರ್ಭದಲ್ಲಿ ಏನ್ ಪ್ರಮಾಣದಲ್ಲಿ ಮಗು ಹುಟ್ಟಕ್ಕೆ ಈಚೆಗೆ ಬರೋದಕ್ಕೆ ರೆಡಿ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಇರುವಂತ ಆಂಜನೇಯ. ಅದಕ್ಕೆ ಮುತ್ತಿನ ಆಂಜನೇಯ ಅಂತ. ಎಲ್ಲರೂ ಮುದ್ದು ಮಾಡ್ತಾರಲ್ಲ, ಅದಕ್ಕೆ ಮುದ್ದು ಮಾಡಿ ಆ ಮುತ್ತು ಕೊಡೋದು ಎಲ್ಲ ಮಾಡ್ತಾರೆ, ಅದಕ್ಕೆ ಮುತ್ತಿನ ಆಂಜನೇಯ ಅಂತ ಹೆಸರು ಬಂದಿದೆ. ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಇರುವಂತದ್ನ ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದೌದು, ಅದ್ರ ಬಗ್ಗೆ ಇವಾಗ ಎಲ್ಲ ಕಡೆನೂ ಪ್ರಾರಂಭ ಮಾಡಿದ್ದಾರೆ, ಬಟ್ ಇಲ್ಲಿ ಮುಂಚೆಯಿಂದಾನೇ ಇದೆ. ಸುಮಾರು ಈ ಆಂಜನೇಯ ಬಂದು 60 ವರ್ಷದಿಂದ ಇದ್ದಾನೆ ಈ ಜಾಗದಲ್ಲಿ. ನಿಮ್ದು ಇನ್ನೊಂದು ಏನು ವಿಶೇಷ ಅಂದ್ರೆ, ಇಲ್ಲಿ ಯಾವುದೇ ತರ ಜಾತಿ ಭೇದ ಇಲ್ದಿರನೆ ಈ ಆಂಜನೇಯನ ಮುಟ್ಟಿ ಎಲ್ಲರೂ ಪೂಜೆ ಮಾಡ್ಬೋದು. ಈ ಬೇರೆ ಎಲ್ಲೂ ಆ ತರ ಇದಿರೋದಿಲ್ಲ. ಈ ಆಂಜನೇಯಂಗೆ ಅಷ್ಟು ಇದಿದೆ. ಅಂದ್ರೆ ಈ ಮಗುನ ಹೆಂಗೆ ಸಣ್ಣ ವಯಸ್ಸಲ್ಲಿ ಎಲ್ಲರೂ ಮುದ್ದಾಡ್ತಾರೆ, ಯಾವ್ದೋ ಭೇದ ಭಾವ ನೋಡೋದಿಲ್ಲ, ಅದೇ ತರ ಈ ದೇವಸ್ಥಾನದಲ್ಲೂ ನಡೆಯುತ್ತೆ. ನಿಮ್ಮ ಪೂರ್ವಜರು ಅಥವಾ ನಿಮ್ಮ ತಂದೆಯವರು ಇವರೆಲ್ಲರೂ ಕೂಡ ಈ ಆಂಜನೇಯನ್ ನೋಡಿದ ತಕ್ಷಣ ಏನ್ ಅನ್ನಿಸ್ತಿತ್ತು ಅವ್ರಿಗೆ ಅಂತ? ಅದೇ ಅವರೇ ನಮ್ಗೆಲ್ಲ ಹೇಳ್ಕೊಟ್ಟಿರೋ ಪಾಠ. ಈ ಆಂಜನೇಯನ ನಾವೆಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದೀವಿ. ನಮ್ಗೂ ಅದೇ ತರ ಆ ಆಂಜನೇಯ ಕೊಟ್ಟಿರೋ ಶಕ್ತಿನೇ ನಮ್ಗೆ ಇವಾಗ ಈ ತರ ಎಲ್ಲ ನಡೆಸ್ಕೊಂಡು ಹೋಗಕ್ಕೆ ಕಾರಣ ಆಗಿದೆ. ಇಲ್ಲಿ ಆಂಜನೇಯನಿಗೆ ವಿಶೇಷವಾಗಿ ಅಭಿಷೇಕ ಈ ತರದೇನ? ಹೌದೌದು, ಪ್ರತಿನಿತ್ಯನೂ ಅಭಿಷೇಕ ಇರುತ್ತೆ. ಆಮೇಲೆ ಭಕ್ತಾದಿಗಳೇ ಅಭಿಷೇಕನೇ ಅವರೇ ಮಾಡ್ತಾರೆ. ವಿಶೇಷ ದಿನದಲ್ಲಿ ಈ ಹನುಮನ್ ಜಯಂತಿ ಮತ್ತೆ ಇವಾಗ ಬ್ರಹ್ಮೋತ್ಸವದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ ದೇವರಿಗೆ. ಆವತ್ತಿನ ದಿವಸ ಎಲ್ಲ ನಾವೇ ಮಾಡ್ತೀವಿ, ಬೇರೆಯವ್ರ ಕೈಲಿ ಇದು ಬಿಡೋದಿಲ್ಲ. ಆವತ್ತಿನ ದಿವಸ ಮಾತ್ರ ನಾವು ಮಾಡ್ತೀವಿ, ಮಿಕ್ಕಿ ದಿನ ಎಲ್ಲ ಅವರೇ ಬಂದು ಮಾಡ್ಕೊಂಡು ಹೋಗೋದು ಆಂಜನೇಯಗೆ. ಮುತ್ತಿನ ಆಂಜನೇಯ, ಮುದ್ದಿನ ಆಂಜನೇಯ ಅಂತ ಕರಿಬಹುದು. ಈ ಆಂಜನೇಯನ ನೀವು ಮಗು ಅಂತ ಹೇಳಿದ್ರೆ, ಮಗು ರೂಪದಲ್ಲಿದ್ದಾರೆ, ಮುದ್ದಿನ ರೂಪದಲ್ಲಿದ್ದಾರೆ, ಇದೆಲ್ಲವೂ ಕೂಡ ಒಂದು ಭಾಗ. ಆದ್ರೆ ಈ ಆಂಜನೇಯನ ಪೂಜೆ ಮಾಡಿದ್ರೆ ಏನೇನ್ ಲಾಭ ಸಿಗುತ್ತೆ? ಈ ಆಂಜನೇಯ ಮಗು ತರ ಇರೋದ್ರಿಂದ ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗುತ್ತೆ. ಮತ್ತೆ ಈ ಆಂಜನೇಯನ ಹತ್ರ ಪ್ರತಿ ಶನಿವಾರ ವಿಳೆದೆಲೆ ಹಾರ, ನಿಂಬೆಹಣ್ಣು ಹಾರ ಅದೆಲ್ಲ ತಂದು ಹಾಕ್ತಾರೆ. ಅವರೇ ಹಾಕ್ತಾರೆ. ಏನಾದ್ರು ವಿಶೇಷ ಇದ್ರೆ ನಾವು ಹಾಕ್ತೀವಿ ಹೊರತು ಇನ್ನು ಮಿಕ್ಕಿದ ದಿನ ಎಲ್ಲ ಅವ್ರು ಹಾಕಿದ್ರೆ ಅವ್ರಿಗೆ ಆ ಕಾರ್ಯ ಸಿದ್ಧಿ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ತಂದು ಹಾಕ್ತಾರೆ. ಈಗ ಇಲ್ಲಿ ಬಂದಾಗ ನೀವು ಅವೆಲ್ಲ ಚಕ್ರಸ್ನಾನ ಅಂತ ಕೇಳಿದ್ರೆ, ಈ ಚಕ್ರಸ್ನಾನದ ವಿಶೇಷತೆ ಏನು? ಈ ಚಕ್ರಸ್ನಾನದ ವಿಶೇಷತೆ ಅಂದ್ರೆ, ನಮ್ಮ ದೇವಾಲಯದಲ್ಲಿ ಚಕ್ರಸ್ನಾನಕ್ಕೆ ಯಾರಿಗೆ ಮಕ್ಕಳಾಗಿಲ್ದಿರೋರಿಗೆ ಮಕ್ಕಳಾಗಿದೆ, ಮತ್ತೆ ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗಿದೆ, ಫೈನಾನ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಫೈನಾನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಆಮೇಲೆ ಏನೇ ದೋಷಗಳಿದ್ರೆ ಆ ದೋಷಗಳೆಲ್ಲ ನಿವಾರಣೆ ಆಗಿದೆ. ಅದಕ್ಕೋಸ್ಕರನೇ ಅಷ್ಟು ಜನ ಬಂದಿರೋದು ಚಕ್ರಸ್ನಾನಕ್ಕೆ. ಪ್ರತಿಯೊಬ್ಬರಿಗೂ ಯಾರಿಗೂ ಇಲ್ಲ ಅಂದಿರ ಚಕ್ರಸ್ನಾನ ಮಾಡಿ ಕಳಿಸ್ತೀವಿ. ಅಂದರೆ ಇದಕ್ಕೋಸ್ಕರನೇ ತುಂಬ ಜನ ಊರುಗಳಿಂದೆಲ್ಲ ಬಂದಿದ್ದಾರೆ ಅದಕ್ಕೋಸ್ಕರ. ಓಕೆ, ಇಲ್ಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೆಳಗ್ಗೆ ನಡೆಯುತ್ತಲ್ಲ ಸಾಮಾನ್ಯ? ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ನಡೆಯುತ್ತೆ. ಎಲ್ಲ ದೇವಸ್ಥಾನಗಳ ಸಂಜೆ ಪೂಜೆ ಇದ್ದರೆ, ನಾವು ಸುಮಾರು ಈ ದೇವಸ್ಥಾನ ಪ್ರತಿಷ್ಠೆ ಯಾವಾಗ ಆಗಿದೆಯೋ ಆವಾಗಿನಿಂದ ಇವಾಗಲವರೆಗೂ ಒಂದೇ ಸಮಯನೇ ಮೇಂಟೈನ್ ಮಾಡಿದ್ದೀವಿ. 10:30 ಪ್ರಾರಂಭ ಆಗುತ್ತೆ, 12:30 1 ಗಂಟೆಗೆ ಮಹಾಮಂಗಳಾರತಿ. ಇಲ್ಲಿ ಇದೇ ವಿಶೇಷ, ಬೆಳಗಿನ ಜಾವದಲ್ಲೇ ನಡೆಯುತ್ತೆ ವಿಶೇಷವಾಗಿ. ಇಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಕ್ರಸ್ನಾನದ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಚಕ್ರಸ್ನಾನ ಅಂದರೆ ಏನು? ಚಕ್ರಸ್ನಾನದಲ್ಲಿರುವಂಥ ವೈಶಿಷ್ಟ್ಯತೆ ಏನು? ಅದಕ್ಕಿಂತ ಮುಖ್ಯವಾಗಿ ಇವತ್ತು ಚಕ್ರಸ್ಥಾನಕ್ಕೆ ವ್ಯವಸ್ಥೆ ಮಾಡಿದವರು ಅಂತ ಹತ್ರನೇ ಕೇಳಿದ್ರೆ ನಮ್ಗೆ ಇನ್ನೂ ಒಂದಷ್ಟು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹೆಸರು ಹೇಳಿ. ವಿಜಯಲಕ್ಷ್ಮಿ. ಓಕೆ, ನಾವು ಒಂದು 30 ವರ್ಷದಿಂದ ಮಾಡಿಸ್ತಾ ಇದ್ದೀವಿ. ಓಕೆ, ಏನು ಈ ಚಕ್ರಸ್ನಾನ ವಿಶೇಷ? ವಿಶೇಷ ಅಂದರೆ ಸ್ವಾಮಿಯವ್ರಿಗೆ ಕೇಳಬೇಕು ನೀವು.
ಅಂದರೆ ತುಂಬ ವಿಶೇಷ ಇದೆ ಇದರಲ್ಲಿ. ನೀವು ಯಾಕೆ 30 ವರ್ಷದಿಂದ ಈ ಸೇವೆ ಮಾಡಿಸ್ತಾ ಇದ್ದೀರಿ? ಎಲ್ಲ ಬದಲಾವಣೆ ಆಗಿದೆ, ತುಂಬ ಚೆನ್ನಾಗಾಗಿದೆ, ಪ್ರತಿಯೊಂದರಲ್ಲೂ ಚೆನ್ನಾಗಿದೆ. ನಾವು ಇಲ್ಲಿ ಇದ್ದವ್ರೇನೆ, ಪಕ್ಕದ ರೋಡಲ್ಲಿ ಇದ್ದವ್ರೆ, ತುಂಬ ವರ್ಷದಿಂದನೂ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು 10 ರೂಪಾಯಿ ಇದ್ದಿದ್ದಕ್ಕೆ ಲಕ್ಷಾನು ರೂಪಾಯಿ, ಕೋಟ್ಯಾನು ರೂಪಾಯಿ ಆಗಿದೆ. ತುಂಬ ಚೆನ್ನಾಗಾಗಿದೆ. ದೇವರು ಅನುಗ್ರಹ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿದ್ದೀವಿ. ನೀವು ಒಬ್ಬರೇ ಬರ್ತೀರಾ, ನಿಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಚಕ್ರ? ನಮ್ಮ ಸಂಬಂಧಿಕರು, ನಮ್ಮ ಫ್ಯಾಮಿಲಿ, ನಾವಿಲ್ಲೇ ಪಕ್ಕದ ರೋಡಲ್ಲೇ ಇದ್ದಿದ್ದು. ನಾವು ಒಂದು 40 ವರ್ಷದಿಂದ ಮಾಡಿದೆ. ಎಲ್ಲ ನಮ್ಮ ಬಳಗದವರು, ಸಂಬಂಧಿಕರು, ಫ್ರೆಂಡ್ ಸರ್ಕಲ್ಲು, ಪ್ರತಿಯೊಬ್ಬರನ್ನು ಕರ್ಕೊಂಡು ಬರ್ತೀವಿ. ನಿಮ್ಮ ಫಸ್ಟ್ ಚಕ್ರ ಸ್ನಾನದ ಅನುಭವ ಹೇಗಿತ್ತು ಅಂತ? ಫಸ್ಟು ಚಕ್ರ ಸ್ನಾನ ಅಂದರೆ ಅಷ್ಟರಲ್ಲೇ ತಕ್ಕಮಟ್ಟಿಗಿತ್ತು, ಏನು ಆ ಥರ ಏನೂ ಇದಿರಲಿಲ್ಲ. ಆಮೇಲೆ 1 by 1 ಇದು ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅವತ್ತಿಂದ ಇವತ್ತವರೆಗೂ ಮಾಡಿಸ್ಕೊತಾ ಇದ್ದಾನೆ ನಮ್ಮಪ್ಪ. ಈಗ ನೀವು ಬಂದಾಗ ಜನ ಎಷ್ಟು ಜನ ಇದ್ರು, ಇವಾಗ ಎಷ್ಟು ಜನ ಇದ್ದಾರೆ? ಬಂದಾಗ ತಕ್ಕಮಟ್ಟಿಗಿತ್ತು, ಈಗ ಬೇಕಾದಷ್ಟು ಜನ ಬಂದಿದೆ, ಕೋಟ್ಯಾನು ಜನ ಬರ್ತಾ ಇದೆ. ಸೇವೆ ಮಾಡಿಸ್ಕೊಳ್ಳೋರೆಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಪವಾಡ ಅಂತ ಕೇಳಿದ್ರೆ, ಸತ್ಯನಾರಾಯಣ ಸ್ವಾಮಿಯವರ ಪವಾಡಗಳು ಅಂತ ಕೇಳಿದಾಗ, ನಿಜ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ನಿಮಗೆಲ್ಲ ಪರಿಹಾರ ಆಗುತ್ತೆ ಅನ್ನೋವಂಥದ್ದನ್ನ ಕೇಳಿದ್ದೀವಿ. ಆದರೆ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅನುಭವಿಸಿದ್ದೀರಾ? ನಮ್ಮ ಜೀವನದಲ್ಲಿ ಅಂದರೆ ತುಂಬ ಒಳ್ಳೆಯದೇ ಅನುಭವಿಸಿದ್ದೀವಿ. ಇಲ್ಲಿ ಇದ್ದಾಗ ನಾವು ಇಲ್ಲೇ ಇದ್ದು ಪಕ್ಕದ ರೋಡಲ್ಲೇ ಇದ್ದಿದ್ದು, ತಕ್ಕಮಟ್ಟಿಗೆ ಇದ್ದಿದ್ದು. ಅಂದರೆ ಮೀಡಿಯಮ್ ಆಗಿ, ಅಂಥ ಸಾಹುಕಾರರು ಅಲ್ಲ, ಅಂಥ ವಯ್ಯೋರು ಅಲ್ಲ, ಚೆನ್ನಾಗೇ ಇದ್ದಿದ್ದು. ಇಲ್ಲಿ ಇದಾದ ಮೇಲೆ ಮನೆ ಕಟ್ಟಿ, ವಿದ್ಯಾಪೀಠದಲ್ಲಿ ಮನೆ ಕಟ್ಟಿದ 1 by 1 ತುಂಬ ಚೆನ್ನಾಗಿ ಆ ಸ್ವಾಮಿ ನಡೆಸ್ಕೊಂಡು ಹೋದರು. ನಾವು ಹಂಗೆ ಬಂದಿದ್ದೀವಿ. ಆ ಸ್ವಾಮಿ ಅನುಗ್ರಹ ತುಂಬ ಚೆನ್ನಾಗಿದೆ. ನೀವು ಕೃತಜ್ಞತೆ ಸಲ್ಲಿಸೋದಿದ್ರೆ ಸ್ವಾಮಿಗೆ ಯಾವ ರೀತಿ? ಸ್ವಾಮಿಗೆ ನಾವು ಸಾಕ್ಷಾತ್ ನಮಸ್ಕಾರ ಹಾಕಿ ಇರೋವರೆಗೂ ಎಲ್ರಿಗೂ ಇದೇ ಕೊಡಪ್ಪ ಅಂತ ಕೇಳ್ಕೊಳ್ತೀವಿ. ಧನ್ಯವಾದ. ಇಲ್ಲಿ ಪವಾಡಗಳು ಅಂತ ಬಂದರೆ ಯಾವ್ಯಾವ ರೀತಿ ಇದೆ? ಪವಾಡಗಳು ಅಂದರೆ ಒಂದು ಚಕ್ರ ಸ್ನಾನ, ಪ್ರತಿಯೊಬ್ಬರು ಚಕ್ರ ಸ್ನಾನಕ್ಕೆ ನಮ್ಮ ಇಡೀ ಏರಿಯಾದವರೆಲ್ಲ ಬಂದೇ ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಯಾರ ಮಕ್ಕಳಾಗಿಲ್ವೋ, ಮದುವೆ ಆಗಿಲ್ವೋ, ಆ ಥರ ಆರೋಗ್ಯದ ಬಗ್ಗೆ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ಹೆಂಗೆ ಹೇಳಬೇಕಾದ್ರೆ ಚಕ್ರ ಸ್ನಾನಕ್ಕೆ ಯಾರೂ ಮಿಸ್ ಮಾಡಲ್ಲ, ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಬಂದೇ ಬರ್ತಾರೆ. ನಿಮಗೆ ಸತ್ಯನಾರಾಯಣ ಸ್ವಾಮಿ ಯಾವ ರೀತಿ? ನಮಗೂ ಒಳ್ಳೇದು ಮಾಡ್ದಾನೆ. ನಮ್ಮನೆ ಎದುರುಗಡೆನೇ ಇರೋದು, ನಮಗೂ ದೇವ್ರು ಒಳ್ಳೇದು ಮಾಡ್ದಾನೆ. ಪ್ರತಿ ಸಲ ನಾವು ಬ್ರಹ್ಮೋತ್ಸವ ತಪ್ಪಿಸ್ಕೊಡಲ್ಲ. ನಮ್ಮ ಕೈಲಾಗಿದೆ ಏನಾಗುತ್ತೋ ಕೊಡ್ತೀವಿ. ನಾವು ಪ್ರತಿ ದಿನಾನೂ ನಾವು ಬಂದೇ ಬರ್ತೀನಿ. ಅಮ್ಮ, ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಗೆ ಹೆಂಗ್ ಪರಿಚಯ ಆಯ್ತು ಸತ್ಯನಾರಾಯಣ ಸ್ವಾಮಿ? ಇದು ನಮ್ಮ ಮುತ್ತಾತ ಅವ್ರದ್ದು ಜಾಗದಲ್ಲಿ ಮುತ್ತಾತ ಮಾಡಿಸಿರೋ ದೇವಸ್ಥಾನ. ಅದರಿಂದ ನಾವು ಮೊಮ್ಮಕ್ಕಳಿಗೆ ಅವ್ರ ಬ್ಲೆಸ್ಸಿಂಗ್ಸಿಂದ ನಮಗೆ ಅವಕಾಶ ಸಿಕ್ಕಿದೆ. ಸತ್ಯನಾರಾಯಣ ಸ್ವಾಮಿ ಅಂದಿದ ತಕ್ಷಣ ನಿಮ್ಮ ಮುತ್ತಾತ ಅವ್ರು ಮಾಡಿಸಿರೋದು ಅಂತ ಒಂದು ಭಾವನೆ ಇದ್ರು ಕೂಡ, ನೀವು ಈಗ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿದ ತಕ್ಷಣ ಏನೇನು ಅನ್ಸುತ್ತಮ್ಮ? ಏನೋ ಸ್ವಾಮಿ ಮೇಲೆ ನನ್ಗೊಂದು ಭಕ್ತಿ, ಚಿಕ್ಕ ಹುಡುಗಿನ ಸ್ವಲ್ಪ ನನ್ನ ದೇವ್ರ ಭಕ್ತಿ ಅಂತ. ಆದ್ರಿಂದ ಎಲ್ಲದಕ್ಕೂ ಸ್ವಾಮಿ ನಂಬಿದ್ದೀನಿ. ನನ್ನ ಕೈಲಾದಷ್ಟು ಮನೆಯಲ್ಲೂ ಪೂಜೆ ಮಾಡ್ತೀನಿ. ಇಲ್ಲೂ ಸ್ವಾಮಿ ಶಕ್ತಿ ಕೊಟ್ಟಿರೋಂಗೆ ನನಗೆ ಅನ್ನಿಸ್ತು. ದೇವಸ್ಥಾನ ಕ್ಲೀನ್ ಮಾಡಿಸಿದ್ರೆ, ಅಲ್ಲಿರೋ ಕೊಳೆ ತೆಗ್ಸಿದ್ರೆ ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆಗೆ ಒಳ್ಳೆ ಸ್ವಾಮಿ ಅನುಗ್ರಹ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ನಿನ್ನ ದೇವಸ್ಥಾನದಲ್ಲಿರೋ ಕೊಳೆ ನಾನು ತೆಗಿಸ್ತೀನಿ, ನಮ್ಮ ಮಕ್ಕಳು ಮೊಮ್ಮಕ್ಕಳಲ್ಲಿರೋ ಕರ್ಮಕ್ಲೇಶಗಳು ನೀನು ಕ್ಲೀನ್ ಮಾಡಪ್ಪ, ಆಶೀರ್ವಾದ ಮಾಡಂತ ನಡೆಸ್ಕೊಡ್ತಾ ಇದ್ದಾರೆ ಸ್ವಾಮಿ. ಸ್ವಾಮಿ ಪವಾಡಗಳು ಅಂದಿದ ತಕ್ಷಣ ಏನು ಅನ್ಸುತ್ತೆ? ಖಂಡಿತ ಇದೆ ಸ್ವಾಮಿ, ಖಂಡಿತ ಇದೆ. ಕನಸಲ್ಲೂ ಬಂದು ಹೇಳ್ತಾರೆ ಸ್ವಾಮಿ, 1-2-3 ಸಲ ಹೇಳಿದ್ದಾರೆ. ಮಕ್ಕಳಿಗೆ ಒಳ್ಳೇದಾಗಿದೆ, ಹಾಗೆ ದೇವ್ರನ್ನೇ ಬೇಡ್ಕೊತೀನಿ, ನೀನು ಎಷ್ಟೆಷ್ಟು ಶಕ್ತಿ ಕೊಡ್ತೀವಿ ಅಷ್ಟಷ್ಟು ನೀನು ಸೇವೆ ಮಾಡ್ತೀನಿ ಅಂತ. ತುಂಬ ಸತ್ಯ ಇದೆ ಸ್ವಾಮಿ, ಅದಂತೂ ಸತ್ಯ. ನಿಮ್ಮ ಮುಂದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇವ್ರನ್ನೆಲ್ಲರೂ ಕೂಡ ದೇವಸ್ಥಾನ ಕರ್ಕೊಂಡ್ಬರ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ವರ್ಕಿಂಗ್ ಇರೋದ್ರಿಂದ ರಜಾ ದಿನಗಳಲ್ಲಿ ಬಂದು ಸ್ವಾಮಿ ಸೇವೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಅಜಯ್ ಸ್ವಾಮಿ ಅವರು ಗೊತ್ತು, ಎಲ್ಲ ಸೇವೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಈಗ ಬ್ರಹ್ಮೋತ್ಸವ ಶುರುವಾದಾಗಿಂದ ಇದು 3ನೇ ಸಲ ಬರ್ತಾ ಇದ್ದೀನಿ. ಈಗ ನಾಳೆ ಶುಕ್ರವಾರ ಸತ್ಯನಾರಾಯಣ ಪೂಜೆದ ಅವತ್ತು ಬರ್ತೀನಿ. ಮಕ್ಕಳು ಮೊನ್ನೆ ಸಂಡೇ ಬಂದೋಗಿದ್ದಾರೆ. ಈಗ ದೊಡ್ಡ ಮಗ ಮೊಮ್ಮಕ್ಕಳೆಲ್ಲ ಬಂದೋದ್ರು. ಆ ಥರ ನಮ್ಮ ಇಡೀ ಕುಟುಂಬ ದೇವ್ರ ಭಕ್ತಿಲಿ ಅವನ ಅನುಗ್ರಹಕ್ಕೆ ಬಾಧ್ಯರಾಗಿದ್ದೀವಿ ನಾವು. ವೆಂಕಟೇಶ್ವರ ಅಂದಿದ ತಕ್ಷಣ ಮಹಾಲಕ್ಷ್ಮಿ ಇರಲೇಬೇಕಲ್ವ? ಹಾಗಾದರೆ ಈ ದೇವಸ್ಥಾನದ ಮಹಾಲಕ್ಷ್ಮಿ ಬಗ್ಗೆನೂ ಕೂಡ ವಿಶೇಷವಾದಂಥ ಒಂದು ಹಿನ್ನೆಲೆ ಇದೆ, ಅದ್ರ ಬಗ್ಗೆ ಕೇಳೋಣ. ಇಲ್ಲಿ ಮಹಾಲಕ್ಷ್ಮಿ ಬಗ್ಗೆ ಹೇಳೋದಿದ್ರೆ? ಮಹಾಲಕ್ಷ್ಮಿ ಆ್ಯಕ್ಚುಲಿ ನಮ್ಮ ಸತ್ಯನಾರಾಯಣ ಸ್ವಾಮಿಗೆ ಶಕ್ತಿ ಬಂದಿದೆ ಮಹಾಲಕ್ಷ್ಮಿಲಿ ಪ್ರತಿಷ್ಠಾಪನೆ ಆದಮೇಲಿಂದ.
ಸೊ ಇಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ನವರಾತ್ರಿಲಿ ವಿಶೇಷವಾದಂಥ ಅಲಂಕಾರಗಳನ್ನೆಲ್ಲ ಮಾಡ್ತೀವಿ. ಇಲ್ಲಿ ನವರಾತ್ರಿಲಿ 9 ದಿನಗಳಲ್ಲೂ ವಿಶೇಷವಾದಂಥ ಅಲಂಕಾರಗಳಿರುತ್ತೆ. ಸೊ ವಿಶೇಷವಾದ ಪೂಜೆಗಳೆಲ್ಲ ಇರುತ್ತೆ. ಸೊ ಭಕ್ತಾದಿಗಳೆಲ್ಲರೂ ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳು ಏನೇನಿದೆಯೋ ದೇವ್ರ ಹತ್ರ ಕೇಳಿಕೊಂಡ್ರೆ ಅದನ್ನು ಫಲಿಸುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈಗ ಕೆಲವರೆಲ್ಲ ಮಹಾಲಕ್ಷ್ಮಿ ಅಂದಿದ ತಕ್ಷಣ ಬಿಸ್ನೆಸ್ ಆಗಿ ಕೂಡ ನೋಡ್ತಾರೆ, ಬಿಸ್ನೆಸ್ಗೆ ಒಲಿತಾರೆ ದೇವಿ ಅಂತೇಳಿ. ಆ ಥರ ಏನಾರು ಇದೆಯಾ ಇಲ್ಲಿ? ಬಿಸ್ನೆಸ್ಗೆ ಅಂತ ಅಲ್ಲ, ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು ಇವತ್ತಿನ ಕಾಲದಲ್ಲಿ. ಸೊ ಖಂಡಿತವಾಗ್ಲೂ ಬಂದರೆ ಅದಂತೂ ಖಂಡಿತ ದೇವ್ರ ಇಚ್ಛೆ ಇತ್ತು ಅಂದರೆ ಖಂಡಿತ ಎಲ್ಲರಿಗೂ ಉಳಿತಾಳೆ ಲಕ್ಷ್ಮಿ. ಓಕೆ, ಈಗ ನೀವು ಇಷ್ಟು ಸತ್ಯನಾರಾಯಣ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಆಂಜನೇಯನೆಲ್ಲ ಪೂಜೆ ಮಾಡ್ತಾರೆ, ನಿಮಗೆ ಆದಂಥ ಒಂದು ವಿಶೇಷ ಅನುಭವಗಳು ಯಾವುದೇ? ಖಂಡಿತ ತುಂಬ ಇದೆ, ಆ ಥರ ತುಂಬ ಅನುಭವಗಳಿದೆ. ನಮ್ಮ ಸತ್ಯನಾರಾಯಣ ಮಹಾಲಕ್ಷ್ಮಿ ಆಂಜನೇಯ ಏನಿದ್ದಾರೆ ಇಲ್ಲಿ ಖಂಡಿತವಾಗ್ಲೂ ನೆಲೆಸಿದ್ದಾರೆ. ಸೊ ನಮ್ಮ ಸತ್ಯನಾರಾಯಣಲ್ಲಿ ಎಷ್ಟು ಸತ್ಯ ಇದೆ ಅಂದರೆ ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ಅದರಲ್ಲಿ ಒಂದು ನನ್ನ ಸ್ವಂತ ಅನುಭವನೂ ಆಗಿದೆ. ಸೊ ನಾನು ಯಾವುದೋ ಒಂದು ಕಷ್ಟದಲ್ಲಿದ್ದಾಗ ನಮ್ಮ ಸತ್ಯನಾರಾಯಣನ ಹತ್ರ ಬಳಿ ನನ್ನ ಒಂದು ಕಷ್ಟನ ಹೇಳ್ಕೊಂಡಾಗ ಅದು ನಾನು ಹೊಸ್ಲಿಂದ ದಾಟಕ್ಕಿಂತ ಮುಂಚೆನೇ ಅದು ನನಗೆ ಫಲಿಸಿದೆ. ಸೊ ಈ ಥರ ತುಂಬ ಉದಾಹರಣೆಗಳು ಇಲ್ಲಿ ಬರೋ ಭಕ್ತಾದಿಗಳಲ್ಲೂ ಕೇಳಿದ್ದೀವಿ ನಾವು. ಈ ಥರ ತುಂಬ ಉದಾಹರಣೆಗಳು ತುಂಬ ಇದೆ ಇಲ್ಲಿ. ಇಷ್ಟೋ ತನಕ ನೀವು ಸತ್ಯನಾರಾಯಣ ಸ್ವಾಮಿ ಬಗ್ಗೆ ಹೇಳಿ ಸ್ವಾಮಿನ ಮುಟ್ಟಿ ಪೂಜೆ ಮಾಡುವಂಥ ಸೌಭಾಗ್ಯ ನಿಮಗಿರೋದ್ರಿಂದ ನಿಮ್ಗಿನ್ನೂ ಒಂದಷ್ಟು ಒಳ್ಳೇದಾಗಲಿ ಅಂತ ಕೇಳ್ತಾ ನನ್ನ ಈ ಟೆಂಪಲ್ ರನ್ ವಿತ್ ಮಣಿ ಅನ್ನುವಂಥ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಟೆಂಪಲ್ ರನ್ ವಿತ್ ಮಣಿ ಕೇವಲ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಹಾಗೆ ದೇವಸ್ಥಾನಗಳ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ವಿಶೇಷವಾದಂಥ ಚಾನಲ್. ನೀವು ಈ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಲೈಕು ಮತ್ತು ಫಾಲೋ ಮಾಡಿ, ಜೊತೆಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.